ಕುಡ್ದಬ್ಬ ಅವ್ರಿಗೆ ಶುಭಾಶಯ ಹೇಳಬೇಕು ಅಂಥೇಳಿ ಮೈಸೂರಿನಲ್ಲಿ ಸಂಜೆ ಇನ್ನೊಂದು ಕಾರ್ಯಕ್ರಮ ಇದೆ ನನಗೆ. ಸೊ ಆ ಕಾರ್ಯಕ್ರಮಕ್ಕೆ ಬಂದಾಗ ನೇರ ಭೇಟಿಯಾಗಿ ಫೋನ್ ಮೇಲೆ ಭೇಟಿ ಮಾತಾಡ್ತಾ ಇದ್ವಿ. ಇವತ್ತು ನೇರವಾಗಿ ಭೇಟಿಯಾಗಿ ಅವರಿಗೆ ಶುಭಾಶಯವನ್ನು ಹೇಳಿ ಹೋಗ್ಬೇಕು ಅಂಥೇಳಿ ಆ ದೃಷ್ಟಿ ಇಟ್ಕೊಂಡು ಬಂದೆ. ಈಗ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ, ಮೀಟ್ ಮಾಡಿ ಹೋಗ್ತೀನಿ. ಇನ್ನು ಬಾಕಿದೆಲ್ಲ ನೆನ್ನೆನೇ ಹೇಳಿದ್ದೀನಿ ನಾನು. ಈಗ JDSನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 12-13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು JDS ಕುಮಾರಸ್ವಾಮಿ ಸರಿಯಾಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳಿದೆ ನಾನಿದ್ದಾಗ 20,000 ಗೆದ್ರಿ ನೀವು, ಬರೀ 4 ಕೋಟಿ ಖರ್ಚು ಮಾಡಿ. ಈ ಕೇಂದ್ರದ ಮಂತ್ರಿ BJP 150 ಕೋಟಿ ಖರ್ಚು ಮಾಡಿ 25,000ಕ್ಕೆ ಸೋತ್ರಿ. ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ. ಪಾಪ ನಿಖಿಲನ ಕೈಯಲ್ಲೇ ಹೇಳಿಸಿದ್ದಾರೆ, ಬೆಳೆಯೋ ಹುಡುಗ, ಇವರು ಹಾಳಾದರು, ಅವರಿಗೂ ಹಾಳು ಮಾಡಿದರು. ಅದಕ್ಕೆ ಅವ್ರಿಗೆ ಇನ್ನೂ ಅವಕಾಶ ಇದೆ. ನೀವು ಪಾರ್ಟಿಯಲ್ಲಿ ಪ್ರಜಾಪ್ರಭುತ್ವ ತಂದು ಫ್ಯಾಮಿಲಿ ಮಾಡಿಕೊಳ್ಳಾರ್ದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸವಣ್ಣವರ ಸಿದ್ಧಾಂತದ ಮೇಲೆ, ಕೆಂಪೇಗೌಡರ ಸಿದ್ಧಾಂತದ ಮೇಲೆ, ರಾಷ್ಟ್ರಕವಿ ಪುಟ್ಟಪ್ಪನವ್ರ ಸಿದ್ಧಾಂತದ ಮೇಲೆ ಏನು ಕುಮಾರಸ್ವಾಮಿ ಅವರ ನಿಮ್ಮ ತಂದೆಯವರಿದ್ದರು ಆವಾಗ, ಆ ಸಿದ್ಧಾಂತಕ್ಕೆ ನೀವು ಮರಳಿ ಬರೋದಾದರೆ ಕರ್ನಾಟಕದ ಜನ ನಿಮ್ಮನ್ನು ಮತ್ತೊಂದು ಸಲ ಕ್ಷಮಿಸ್ಯಾರು ಅನ್ನೋ ಭಾವನೆ ಇದೆ. ಆದರೆ ನೀವು ಅದೇನು ಮಾಡ್ತೀರಿ ಮುಂದೆ ಗೊತ್ತಿಲ್ಲ. ಆದರೆ ನಾವು ಕೂರೋಕ್ಕಾಗಲ್ಲ. ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ನಾವೊಂದು ಹೆಜ್ಜೆನ ಇಡಲೇಬೇಕಾಗತ್ತೆ. ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು, ಮೂರನೇ ಶಕ್ತಿ, ಹೆಂಗೂ ಇವರು BJP ಮದುವೆಯಾಗಿ ಇವ್ರ ಪರಿಸ್ಥಿತಿ ಅಲ್ಲಲ್ಲಿ ಕಲ್ಲಲ್ಲಾಗಿದೆ. ಈಗ ಕೇವಲ 2 ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು. ಅಂಥ ಒಂದು ವ್ಯಕ್ತಿತ್ವವನ್ನು ಸೋಪು ನೀರಲ್ಲಿ ಹಾಕಿ ತೊಳೆದಂಗೆ ತೊಳೆದು ಬಿಟ್ರು ಇವರು. ಸೊ ಹಾಗಾಗಿ ನಮಗೂ ನೋವಿದೆ.